ಪ್ರೀತಿಯ ಸಹೋದರ ಸಹೋದರರೇ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಾವೆಲ್ಲರೂ 2015ಕ್ಕೆ ಕಾಲಿಟ್ಟಿದ್ದೇವೆ. 2015ಕ್ಕೆ ನಿಜವಾಗಲೂ ತುಂಬಾನೇ ಆಶ್ಚರ್ಯ. ಹೋದ ವರ್ಷ ನಾವುಗಳೆಲ್ಲ ನೋಡುವಾಗ, ಇನ್ನು ಹಲವಾರು ವರ್ಷಗಳನ್ನು ನೋಡುವಾಗ ನಾವು ಸುಮಾರು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ನೋವುಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ ಮತ್ತು ಅನೇಕ ಕಾರ್ಯಗಳಲ್ಲಿ ನಾವು ನೋಡಬಹುದು. ಆದರೆ ದೇವರು ಅವಾಗಿಂದ ಇವಾಗವರೆಗೂ ನಮ್ಮನ್ನು ದೇವರು ಎಷ್ಟು ಚೆನ್ನಾಗಿ ನಡ್ಸ್ಕೊಂಡ್ಬಂದಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು, ಯಾವ ಒಂದು ವಿಧವಾದಂಥ ಪುಸ್ತಕದಲ್ಲಿ ಈ ರೀತಿ ಹೇಳಲ್ಲ. ಎಲ್ರಿಗೂ ಬಾಯ್ಪಾಠದ ವಚನ ಅದು. ಮತ್ತಾಯ 28:20 ನಾನು ಯುಗದ ಸಮಾಪ್ತಿವರೆಗೂ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ಇದು ಯಾರ ಕೈಯಲ್ಲಿ ಹೇಳಕ್ಕಾಗಲ್ಲ. ನಿನ್ನ ಹೆಂಡತಿ ಕೈಯಲ್ಲಿ ಹೇಳಕ್ಕಾಗಲ್ಲ, ನಿನ್ನ ಗಂಡನ ಕೈಯಲ್ಲಿ ಹೇಳಕ್ಕಾಗಲ್ಲ, ನಿನ್ನ ತಂದೆ ತಾಯಿ ಕೈಯಲ್ಲಿ ಹೇಳಕ್ಕಾಗಲ್ಲ, ನಿನ್ನ ಮಕ್ಕಳ ಕೈಯಲ್ಲಿ ಹೇಳಕ್ಕಾಗಲ್ಲ. ಆದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನವಾದ ಮೇಲೆ ಜನರಿಗೆ ಹೇಳಿದ ಒಂದೇ ಒಂದು ಉದ್ದೇಶ, ಹೋಗಿ ಸಾರಿರಿ, ಸಕಲ ಜನರನ್ನು ಶಿಷ್ಯರಾಗಿ ಮಾಡಿರಿ, ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ದೀಕ್ಷಾ ಸ್ನಾನ ಕೊಟ್ಟು ನಾನು ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಜೊತೆಯಲ್ಲಿ ಹೇಳಿರುವ ದೇವರು ಯೇಸು ಕ್ರಿಸ್ತನ್ ಒಬ್ಬನೇ. ಆತನನ್ನು ನಂಬಿದವರಿಗೆ ಸದಾಕಾಲವೂ ಸಂತೋಷ ಸಮಾಧಾನ ಇರುತ್ತದೆ. ಈ ಹೊಸ ವರ್ಷದಲ್ಲಿ ನಾವು ಅನೇಕ ಸುದ್ದಿಗಳನ್ನು ಕೇಳಿದ್ದೇವೆ. ಈಗ ತಾನೇ ಬರುವಾಗ ನೀವೆಲ್ಲರೂ ನ್ಯೂಸ್ ನೋಡ್ತಾ ಇರ್ಬೋದು. ಒಬ್ಬ ಸಹೋದರಿ ತಮಿಳುನಾಡಿನಿಂದ ಬಂದಿರುವಂಥ ಸಂಗೀತ ಎಂಬುದಾಗಿ ಅವಳನ್ನ ಯಾರೋ ಮರ್ಡರ್ ಮಾಡಿದ್ದಾರೆ ಎಂಬುದಾಗಿ, ಮತ್ತು ಇನ್ನೊಂದು ಹಾಗೆ ಕಾರ್ಡಿಯಾಕ್ ಎಫೆಕ್ಟ್ ಆಗಿ ಸತ್ತೋಗಿದ್ದಾಳೆ. ಈ ರೀತಿ ಎಲ್ಲ ಹಲವಾರು ನ್ಯೂಸ್ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಮತ್ತೊಂದು ಸಲ ನಿತ್ಯಾನಂದನ ಅರೆಸ್ಟ್ ಮಾಡಿರೋದು, ಇವೆಲ್ಲ ನೋಡುವಾಗ ಗೊತ್ತಾಗ್ತಾ ಇದೆ, ಯೇಸು ಕ್ರಿಸ್ತನು ಬರುತ್ತಿರುವಾಗ ಈ ಕೆಟ್ಟ ಕಾರ್ಯಗಳು ಅಳಿದು ಹೋಗುವುದನ್ನು ನಾವು ಕಣ್ಣಾರೆ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ನೆನ್ನೆ ದಿನ ಆಂಧ್ರ ಪ್ರದೇಶದಲ್ಲಿ ಒಂದು ಭೀಕರವಾದ ಆಕ್ಸಿಡೆಂಟ್ ಆಯಿತು. ಒಂದು ಬಸ್ ಉರುಳಿ ಸುಮಾರು 20 ಜನರು ಮೃತಪಟ್ಟರು. ಸೊ ಹೀಗಿರುವಾಗ ಯೇಸು ಕ್ರಿಸ್ತನ ಬರೋಣ ಬಗ್ಗೆ ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು. ಯೇಸು ಕ್ರಿಸ್ತನ ಅತಿ ಶೀಘ್ರವಾಗಿ ಬರುತ್ತಿದ್ದಾನೆ. ನನ್ನನ್ನು ನಿನ್ನನ್ನು ಕರೆದುಕೊಂಡು ಹೋಗಲು ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಯೇಸು ಕ್ರಿಸ್ತನನ್ನು ನಂಬಿದ ಜನಗಳು ಸಂತೋಷದಿಂದ ಜೀವಿಸುತ್ತಾರೆ, ಆರೋಗ್ಯವಾಗಿರುತ್ತಾರೆ. ನಾನು ಇನ್ನೊಂದು ಸಂತೋಷ ಹೇಳ್ತಾ ಇದ್ದೇನೆ, ಈ ಹೊಸ ವರ್ಷ ಬಂದಾಗ ಎಲ್ರಿಗೂ ಒಂದು ಆಯಸ್ಕಾಲ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ, ಆಯಸ್ಕಾಲ ಜಾಸ್ತಿ ಆಗುತ್ತದೆ. ಹೋದ ವರ್ಷ ನಿಮ್ಗೆ ಹೇಳಿದೆ, ನನಗೆ 51, ಈಗ 52ಗೆ ಕಾಲಿಡ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, 32 ವರ್ಷಗಳ ಕಾಲ ಒಂದು ಇಂಜೆಕ್ಷನ್ ಮಾತ್ರ ಇಲ್ಲದೆ ಜೀವಿಸಿದ ನನ್ನ ಜೀವ ಈಗ 33ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ಇದೆಲ್ಲ ಕೇಳುವಾಗ ನನಗೆ ಏನೋ ಒಂದು ಸಂತೋಷ, ಏನೋ ಒಂದು ಉಲ್ಲಾಸ, ಏನೋ ಒಂದು ಕುತೂಹಲ. ಯೇಸು ಬಗ್ಗೆ ಹೇಗಾದ್ರೂ ನನ್ನ ಜೀವ ಇರೋವರೆಗೂ ಎಷ್ಟು ಜನರಿಗೆ ತಿಳಿಸ್ಬೇಕೋ, ಈ ಒಂದು ನ್ಯೂ ಹೋಪ್ ಟಿವಿ ಮುಖಾಂತರ, ಈ ನಿರೀಕ್ಷೆ ಚಾನೆಲ್ ಮುಖಾಂತರ, ಅಥವಾ ನೇರವಾಗಿ ಸಂಪರ್ಕದ ಮುಖಾಂತರ, ಅಥವಾ ನಮ್ಮ ಆಲಯದ ಮುಖಾಂತರ, ಅಥವಾ ನಾನು ಮಾಡುವ ಕೆಲಸದ ಕಾರ್ಖಾನೆಗಳಲ್ಲಿ ಹೇಗಾದ್ರೂ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡಬೇಕೆಂಬುದಾಗಿ ಈ ಹೊಸ ವರ್ಷದಲ್ಲಿ ಹೆಚ್ಚಾಗಿ ನಾವು ಪ್ರಾರ್ಥಿಸಬೇಕು, ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಕಳೆಯಬೇಕು. ಯೋಹಾನ 14:13-14 ನೋಡುವಾಗ ಆತನ ಹೆಸರಲ್ಲಿ ಏನ್ ಬೇಕಾದ್ರೂ ಕೇಳ್ರಿ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾ ದೇವರನ್ನು ಮಹಿಮೆ ಪಡಿಸಿರಿ. ಬಹಳ ಜನ ಹೇಳ್ತಾರೆ ಅಲ್ಲೆಲೂಯ ಅಂದ್ರೆ ಅಲರ್ಜಿ. ಇಲ್ಲ, ಅಲ್ಲೆಲೂಯ ಅಂದ್ರೆ ಅಲರ್ಜಿ ಅಲ್ಲ. ಅಲ್ಲೆಲೂಯ ಅಂದ್ರೆ ಆತನಿಗೆ ಘನ ಮಹಿಮೆ ಸ್ತುತಿ ಅಷ್ಟೇ. ಪ್ರಕಟಣೆ 19:1 ಹೇಳುತ್ತೆ, ದಯವಿಟ್ಟು ಈ ಒಂದು ಕಾರ್ಯದಲ್ಲಿ ಅಲ್ಲೆಲೂಯ ಅಂದ್ರೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು ನಾವು, ಯಾಕಂದ್ರೆ ಟೈಮ್ ಆಗ್ತಾ ಇದೆ. ಪ್ರತಿಯೊಬ್ಬರು ಆರೋಗ್ಯವಾಗಿರೋದಕ್ಕೆ ಹೆಚ್ಚಾಗಿ ಪ್ರಾರ್ಥಿಸಬೇಕು. ಎಲ್ಲಿ ನೋಡಿದ್ರು ಇವತ್ತಿನ ದಿನ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದೆ, ಎಲ್ಲಿ ನೋಡಿದ್ರು ಅಡಚಣೆಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲಿ ನೋಡಿದ್ರು ಪಾಪಗಳು ಮುಗಿಲೇರ್ತಾ ಇದೆ, ಎಲ್ಲಿ ನೋಡಿದ್ರು ಆಕಾಶಕ್ಕೆ ಏರ್ತಾ ಇದೆ. ಬ್ಯಾಂಗ್ಳೂರ್ ಮಾತ್ರವಲ್ಲ, ಎಲ್ಲ ಜಾಗದಲ್ಲಿ ನಾವು ನೋಡುವಾಗ ಇವತ್ತು ಪಾಪವು ಅಘೋರವಾಗಿದೆ. ಅದು ಇನ್ನೊಂದು ಜಾಗದಲ್ಲಿ ನೋಡುವಾಗ ದೇವರ ಮಕ್ಕಳು, ಯವ್ವನ ಮಕ್ಕಳು ಯೇಸು ಕ್ರಿಸ್ತನಿಗಾಗಿ ವೈರಾಗ್ಯವಾಗಿ ಎದ್ದು ಬೋಧನೆ ಮಾಡುವವರು ಎದ್ದಿದ್ದಾರೆ. ಹಲ್ಲೆಲೂಯಾ. ಈ
ಇವತ್ತಿನ ದಿನ ಯೌವನ ಮಕ್ಕಳು ಬೇಕಾಗಿದೆ. ಇದು ನಿಮ್ಮೆಲ್ರಿಗೂ ಶುಭಾಶಯಗಳನ್ನು ಹೇಳ್ತಾನೆ. ಅದು ಇಲ್ಲೆಲ್ಲ ಕೂತ್ಕೊಂಡಿದ್ದೀರಿ ನನ್ನ ಮುಂದೆ, ಎಲ್ಲರೂ ಸೆಕೆಂಡ್ ಕೊಡೋಣ. ನಿಮ್ಗೆ ಮಕ್ಕಳ ನೀವು ಎಲ್ಲರೂ ನೋಡಿ, ಅಲ್ಲಿ ಸಿಲಿಂಡರ್ ಆಫ್ ಮಾಡ್ರಿ, ಬಂದು ದೇವ್ರ ಹತ್ರ ಕೂತ್ಕೊಳ್ರಿ. ಯೇಸು ಕ್ರಿಸ್ತನು ಬರುತ್ತಿದ್ದಾನೆ. ಈ ಜಾಗದಲ್ಲಿ ಯೇಸು ಕ್ರಿಸ್ತ ನಿಮ್ಮ ಮುಂದೆ ಬರಲು ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ನಾವು ಈ ಜಾಗದಲ್ಲಿ ನಾವು ಕೂತ್ಕೊಂಡು ಕೇಳ್ತಾ ಇರುವಾಗ ಸತ್ಯ ವಾಕ್ಯಗಳಲ್ಲಿ ನಾವು ಗಮನ ಇಡಬೇಕು, ಸತ್ಯದಲ್ಲಿ ಜೀವಿಸಬೇಕು, ಸತ್ಯದಲ್ಲಿ ಆರಾಧಿಸಬೇಕು, ಸತ್ಯದಲ್ಲಿ ನಾವು ಮುಳುಗಬೇಕು. ಹೆಚ್ಚಾಗಿ ದೇವ್ರ ವಾಕ್ಯಗಳು ತೆಗಿತಾ ಇರಬೇಕು. ಏಕೆಂದರೆ ಯೇಸು ಕ್ರಿಸ್ತನು ಬರೋಣಕ್ಕಾಗಿ ನಾವು ಸತ್ಯವೇದದಲ್ಲಿ ಮುಳುಗುವುದಾದ್ರೆ, ಸತ್ಯ ವಾಕ್ಯಗಳನ್ನು ಓದುವುದಾದ್ರೆ, ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ತಿರುಗಿಸ್ತಾ ಇರಬೇಕು. ದಿನ ದಿನ ಹೆಚ್ಚಾಗಿ ಸತ್ಯವೇದದಲ್ಲಿ ಕೂತ್ಕೊಂಡು ಓದ್ತಾ ಇರಬೇಕು. ನಿಮ್ಮೆಲ್ರಿಗೂ ಗೊತ್ತು, ಧರ್ಮೋಪದೇಶ ಕಾಂಡ 6:4-9 ಚಿಕ್ಕ ಮಕ್ಕಳು ಕೂತಿರುವಾಗಲೂ, ಹೇಳುವಾಗಲೂ, ಮಲಗುವಾಗಲೂ ಇದ್ರ ಬಗ್ಗೆನೇ ನಾವು ಮಾತಾಡಬೇಕು. ಇವಾಗ ಎಲ್ಲ ನೋಡಿದ್ರು ಸೀರಿಯಲಲ್ಲಿ ಕೂತಿರ್ತಾರೆ, ಎಲ್ಲರೂ ನೋಡಿದ್ರು ಈ ಒಂದು ಮೊಬೈಲಲ್ಲಿ ಗೇಮ್ಸ್ ಆಡ್ತಿರ್ತಾರೆ, ಅನೇಕ ಜನರು ಇಂಟರ್ನೆಟ್ಟಲ್ಲಿ ಕೂತಿರ್ತಾರೆ. ಆದರೆ ಯೇಸು ಕ್ರಿಸ್ತನ ಮೇಲೆ ಗಮನವು ಬಹಳ ಕಡಿಮೆಯಾಗಿದೆ. ಆಲಯಗಳಲ್ಲೆಲ್ಲ ಕೆಟ್ಟೋಗಿದೆ. ಆಲಯಗಳಲ್ಲಿ ಎಲ್ಲ ವಿಧವಾದಂಥ ಪಾಪಗಳು ಆಲಯಗಳಲ್ಲಿ ಇಳಿತಾ ಇದೆ. ಆದರೆ ನಾವು ಅದನ್ನು ತ್ಯಜಿಸಬೇಕಾದ್ರೆ ನಮ್ಮಲ್ಲಿ ಪ್ರತಿಯೊಬ್ಬನು ಪ್ರಾರ್ಥನಾ ವೀರಗಳಾಗಿ ಎದ್ದೊಳ್ಬೇಕು. ಹಾಲೆಲೂಯಾ. ಸಂತೋಷವಾಗಿದ್ದೀರಾ? ಹೊಸ ವರ್ಷಗಳು ಎಲ್ಲರೂ ನೋಡಿದ್ದೀರಲ್ವಾ? ಎಷ್ಟೋ ಜನ ನಮ್ಮ ಹಿರಿಯರು, ಬಂಧು ಮಿತ್ರರು, ಎಷ್ಟೋ ಜನ ದೇವ್ರ ಸೇವಕರುಗಳು ಮತ್ತು ಎಷ್ಟೋ ಜನರು ಇವತ್ತು ಭೂಮಿಯನ್ನು ಬಿಟ್ಟೋಗಿರೋದು ನಿಮ್ಮೆಲ್ರಿಗೂ ಗೊತ್ತು. ಹಾಲೆಲೂಯಾ. ಆದ್ರೂ ಕೂಡ ನಾವು ಇನ್ನೂ ಜೀವಂತವಾಗಿದ್ದೇವೆ. ಏತಕ್ಕೋಸ್ಕರವಾಗಿ ಜೀವಂತವಾಗಿದ್ದೇವೆ? ದೇವರ ವಾಕ್ಯವನ್ನು ಸಾರಬೇಕೆಂಬುದಾಗಿ ಆತನ ಚಿತ್ತವಾಗಿದೆ. ನಾವೆಲ್ಲರೂ ಸತ್ಯವೇದವನ್ನು ಎಲ್ಲೆಡೆಯೂ ಹೋಗಿ ಸಾರುವವರಾಗಿರಬೇಕು. ಆದಷ್ಟು ಟ್ರ್ಯಾಕ್ಸ್ನ ಕೊಡ್ತಾ ಇರಬೇಕು. ಆದಷ್ಟು ಯಾವುದೇ ಮದುವೆಗಳಾಗಲಿ, ಯಾವುದೇ ವಿಧವಾದಂಥ ಕಾರ್ಯಕ್ರಮಗಳಾಗಲಿ, ಅವ್ರು ಹಿಂದಿರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ನೀವು ಕೊಡುವಂಥ ಒಂದೇ ಒಂದು ಬಹುಮಾನ ಸತ್ಯವೇದ. ಹಾಲೆಲೂಯಾ. ಬೈಬಲ್ನ ನಾವು ಎಲ್ಲರ ಜಾಗದಲ್ಲಿ ಪ್ರೆಸೆಂಟೇಷನ್ ಆಗಿ ಕೊಡಬೇಕು. ಅದಕ್ಕಿಂತ ದೊಡ್ಡ ಬಹುಮಾನ ಭೂಮಿಯಲ್ಲಿ ಯಾವುದೂ ಇಲ್ಲ. ಹಾಲೆಲೂಯಾ. ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಭಾಗ್ಯವಂತನು. ಯಾಕೋಬ 1:12 ಹೇಳುತ್ತದೆ, ಕಷ್ಟವನ್ನು ಸಹಿಸ್ಕೋಬೇಕು, ಆಗಲೇ ನಮಗೆ ಜೀವಮಾಲೆ ಎನ್ನು ಬಹುಮಾನವಾಗಿ ದೇವರು ಕೊಡಲಿದ್ದಾರೆ. ಈ ಜಾಗದಲ್ಲಿ ಕೇಳುತ್ತಿರುವ ಜನಾಂಗಗಳೇ, ಇವತ್ತಿನ ಯಾವ ಪರಿಸ್ಥಿತಿಯಲ್ಲಿ ಜನಗಳಿದ್ದಾರೆ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಇವತ್ತಿನ ದಿನ ಚಾನೆಲ್ ಯಾವುದು ಓಪನ್ ಮಾಡಿದ್ರು ಕಿಡೋ ಒಂದು ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಿರ್ತಾರೆ, ಅಥವಾ ಒಂದು ಮಗುವನ್ನ ಈಗ ತಾನೇ ವ್ಯಭಿಚಾರ ಮಾಡಿ ಅಲ್ಲಿ ಹೊಡಿತಾ ಇರೋದನ್ನ ಬೆಟ್ರಾಯನ್ಪುರದಲ್ಲೇ ಒಂದು ಶಾಲೆಗಳಲ್ಲಿ ಇವತ್ತಿನ ದಿನ ನುಚ್ಚುನೂರು ಮಾಡ್ತಾ ಇರೋದನ್ನ ಇವತ್ತು ನೀವು ನೋಡ್ತಾ ಇದ್ರಿ. ಹೋದ ವಾರ, ಈ ವಾರಗಳೆಲ್ಲ ನಾವು ನೋಡುವಾಗ ಇದ್ರ ಬಗ್ಗೆನೇ ಚರ್ಚೆಗಳು ಜಾಸ್ತಿ ಆಗಿದೆ. ಆದ್ರೂ ಕೂಡ ಯಾರಿಗಾದರೂ ಒಂದು ನಿಮಿಷ ಯೇಸುವೆ ಇವನ್ನೆಲ್ಲ ಕಾಪಾಡಿ ಎಂದು ಯಾರಾದ್ರೂ ಒಬ್ಬರಾದ್ರೂ ಕೂಗಿದ್ದೀರೋ? ಯಾರಾದ್ರೂ ದೇವ್ರ ಬಗ್ಗೆ ಗಮನ ಇಟ್ಟಿದ್ದೀರೋ? ಯೇಸು ಕ್ರಿಸ್ತನ ಒಬ್ಬನೇ ಸತ್ತನು, ಉಣಲ್ಪಟ್ಟನು, ಜೀವಂತವಾಗಿ ಎದ್ದಿದ್ದಾನೆ. ನಾವು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರಂತ ಸಮಯಗಳನ್ನು ವ್ಯರ್ಥ ಮಾಡದೆ, ಎಲ್ಲರಿಗೂ ಗೊತ್ತಿರುವಂತ ಯೋಹಾನ 1:12, ನಾವು ದೇವರ ಮಕ್ಕಳನ್ನ, ಆತನನ್ನ ಯಾರು ನಂಬುದ್ರೋ, ಆತನ ಮೇಲೆ ಯಾರು ವಿಶ್ವಾಸ ಇಟ್ಟರೋ ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟಿದ್ದಾರೆ. ನಾವು ದೇವರ ಮಕ್ಕಳಾಗೋಣ. ಜಾತಿ ಮತ ಭೇದಗಳೆಲ್ಲ ಪಕ್ಕದಲ್ಲಿಟ್ಟು ಒಬ್ಬರನ್ನೊಬ್ಬರು ನಾವು ಪ್ರೀತಿಸೋಣ, ಒಬ್ಬರೊಬ್ಬರು ಅಂಗಿನಲ್ಲಿ ನಾವು ಜೀವಿಸೋಣ, ಎಲ್ಲ ಕೆಟ್ಟ ಕಾರ್ಯಗಳನ್ನು ತ್ಯಜಿಸೋಣ, ಪಾಪವೆಂಬ ಬೀಜವನ್ನ ತೆಗೆದಾಕೋಣ, ನಮ್ಮಲ್ಲಿರುವ ಎಲ್ಲ ಕಲ್ಮಶಗಳನ್ನ ತೆಗೆದಾಕೋಣ. ನಾವು ಇರುವಂತ ಸ್ಥಿತಿಯಲ್ಲೇ, ನಾವು ಇರುವ ರೀತಿಯಲ್ಲೇ ಪ್ರೀತಿಸೋಣ. ಈ ಜಾಗದಲ್ಲಿ ನೋಡುತ್ತಂತ ಜನಾಂಗಗಳೇ, ಗಂಡನು ಕೆಲಸದಿಂದ ನಿಮ್ಮ ಮನೆಗೆ ಬರುವಾಗ ಎಷ್ಟು ಹೆಂಡತಿಯರು ಒಂದು ಲೋಟ ನೀರು ಕೊಡ್ತಾ ಇದ್ದೀರಿ? ಯೋಚನೆ ಮಾಡಿ ನೋಡಿ. ಇವತ್ತಿನ ದಿನ ಗಂಡನ ಅಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ನಿಮ್ಮ ಮನೆಗೆ ಬರುವಾಗ ಒಂದು ತಣ್ಣಗೆ ನೀರು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಅಭ್ಯಾಸಗಳನ್ನು ಮಾಡಿಕೊಳ್ಳಿರಿ, ನಿನ್ನ ಕುಟುಂಬಗಳನ್ನು ಕಾಪಾಡಿಕೊಳ್ಳಿರಿ. ಎಲ್ಲಿ ನೋಡಿದ್ರು ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಜಾಗ ಕೊಡಬೇಡ್ರಿ. ಎಲ್ಲಿ ನೋಡಿದ್ರು ಮಕ್ಕಳು ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಅದಕ್ಕೆ ಜಾಗ ಕೊಡಬೇಡ್ರಿ. ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಲು ಹೆಚ್ಚಿಸಿರಿ. ಯೌವನ ಮಕ್ಕಳಿಂದ ಹಿರಿಯರವರೆಗೂ ಸತ್ಯವೇದವನ್ನು ಓದೋದಕ್ಕೆ ಮುಂದಾಗಿರಿ. ಸತ್ಯವೇದದಲ್ಲಿರುವ ರಹಸ್ಯಗಳನ್ನು ತಿಳಿದುಕೊಳ್ಳಿರಿ. ಸತ್ಯವೇದದಿಂದ ಅನೇಕ ಜನರಿಗೆ ಬೋಧನೆ ಮಾಡ್ರಿ. ಸತ್ಯ 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 ನಿಮ್ಮಲ್ಲಿ ಜೀವಿಸಬೇಕು. ಸತ್ಯ ಎಂಬ ಬೀಜ ನಿಮ್ಮಲ್ಲಿ ಬೀಳಲೇಬೇಕು. ಒಂದು ನೋಡಿ, ನಾವು ಒಳ್ಳೆ ಫಲವನ್ನು ಕೊಡುವವರಾಗಿರಬೇಕು.
ಕೆಟ್ಟ ಫಲವನ್ನ ದೇವರು ಬಿಸಾಕುತ್ತಾರೆ. ಒಳ್ಳೆ ಫಲ ಕೊಡುವವನು ದೇವರ ರಾಜ್ಯಕ್ಕೆ ಹೋಗುತ್ತಾನೆ. ಒಳ್ಳೆದನ್ನು ಮಾಡುವವನು ದೇವರ ಸನ್ನಿಧಾನದಲ್ಲಿ ಕೂತುಕೊಳ್ಳುತ್ತಾನೆ. ಇವತ್ತೊಂದು ದಿನ ಈ ಜಾಗದಲ್ಲಿ ಕೂತಿರುವ ಜನಾಂಗಗಳೇ, ಯೇಸು ಕ್ರಿಸ್ತನು ಬರುತ್ತಿದ್ದಾನೆ, ಅತಿ ಶೀಘ್ರವಾಗಿ ಬರುತ್ತಿದ್ದಾನೆ. ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಬರುತ್ತಿದ್ದಾನೆ. ಈಗಲೂ ಕೂಡ ಈ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಸಾಮಾನ್ಯವಾದಂತ ಒಂದು ಕಾರ್ಯಗಳಲ್ಲ. ನಾವು ದೇವರನ್ನ ಅರಿತುಕೊಳ್ಳುವಂತ ಒಂದು ಚಾನಲ್ ಆಗಿರುತ್ತದೆ. ನಮಗೆ ನಿರೀಕ್ಷೆ ಜಾಸ್ತಿ ಬರುತ್ತದೆ. ವಿಲ್ ಗೆಟ್ ಎ ನ್ಯೂ ಹೋಪ್. ಇಟ್ ಇಸ್ ನಾಟ್ ಓನ್ಲಿ ಹೋಪ್, ಇಟ್ ಇಸ್ ಅ ನ್ಯೂ ಹೋಪ್. ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್. ಇವತ್ತೊಂದು ದಿನ ನಾವು ಕೂತ್ಕೊಂಡು ಕೇಳ್ತಾ ಇದ್ದೇವೆ, ಆದ್ರೆ ಹೊಸ ವರ್ಷ ಬರ್ತಾ ಇದೆ, ಹಳೆ ವರ್ಷ ಹೋಗ್ತಾ ಇದೆ. ಆದ್ರೆ ನಾವು ಎಷ್ಟು ಮಾತ್ರ ಇವತ್ತು ದೇವರ ಹತ್ರ ಬೆಳೆದಿದ್ದೇವೆ? ನಾವು ಯಾಕೆ ಇನ್ನೂ ಪಾಪಗಳು ಬಿಡಲಿಲ್ಲ? ಯಾಕೆ ನಾವು ಕುಡಿಯೋದು ಬಿಡಲಿಲ್ಲ? ಯಾಕೆ ನಾವು ಸಿಗರೇಟ್ ಬಿಡಲಿಲ್ಲ? ಯಾಕೆ ಪಾನ್ ಪರಾಗ್ ಬಿಡಲಿಲ್ಲ? ಯಾಕೆ ಕೆಟ್ಟ ಮಾತಾಡೋದು ಬಿಡಲಿಲ್ಲ? ಇದನ್ನೆಲ್ಲ ತ್ಯಜಿಸು, ಆಗ ನೀನು ಹೊಸ ಮನುಷ್ಯನಾಗ್ತೀವಿ. ನೀವೆಲ್ರಿಗೂ ಗೊತ್ತು, 2 ಕೊರಿಂಥಿಯರ್ 5:17, ಒಬ್ಬನು ಕ್ರಿಸ್ತನಲ್ಲಿ ಹುಟ್ಟಿದ್ರೆ ಆತನು ನೂತನ ಸೃಷ್ಟಿ ಆಗ್ತಾನೆ, ಹಳೆದೆಲ್ಲ ಹೋಗುತ್ತದೆ. ನಾವು ಈ ಜಾಗದಲ್ಲಿ ಹಳೆ ಸ್ವಭಾವಗಳನ್ನ ತೆಗಿಬೇಕು. ಯೇಸು ಕ್ರಿಸ್ತನು ಇವತ್ತೊಂದು ದಿನ ಬರುತ್ತಿದ್ದಾನೆ. ಯೇಸು ಕ್ರಿಸ್ತನು ಬರುವಾಗ ನಮ್ಮಲ್ಲಿ ದೋಷಗಳು ಕಾಣಿಸಬಾರ್ದು. ನಮ್ಮಲ್ಲಿ ಇರುವಂತ ಪಾಪಗಳು ಸಂಪೂರ್ಣವಾಗಿ ತ್ಯಜಿಸಿದವನು ಮಾತ್ರ ಎತ್ತಲ್ಪಡುತ್ತಾನೆ. ಈ ಜಾಗದಲ್ಲಿ ನೋಡುವಂತ ಜನಾಂಗಗಳೇ, ನಿಮಗೆ ಮತ್ತೆ ಮತ್ತೆ ಹೇಳೋದು ಬೇಕಾಗಿಲ್ಲ. 1 ಕೊರಿಂಥಿಯರ್ 11:5-6 ನೀವು ಇಲ್ಲಿ ಕೂತ್ಕೊಂಡು ಕೇಳ್ತಾ ಇರುವಾಗ ಮುಸುಕು ಹಾಕೊಂಡು ಕೇಳಿ. ಚಿಕ್ಕ ಮಗುವಿಂದ ದೊಡ್ಡವರ ಹೆಣ್ಮಕ್ಕಳು ಮುಸುಕು ಹಾಕೊಂಡು ಕೇಳಬೇಕು. ಯಾಕಂದ್ರೆ ಬೈಬಲ್ ಏನ್ ಹೇಳುತ್ತೋ ಎಲ್ಲ ಹೇಳ್ತಾರೆ ವೆಸ್ಟರ್ನ್ ಸ್ಟೈಲ್. ಇಲ್ಲಿ ಬೈಬಲಲ್ಲಿ ಯಾವ ಸ್ಟೈಲ್ಗಳು ಇಲ್ಲ, ಇರೋದು ಒಂದೇ ಒಂದು. ಪ್ರಪಂಚ ಎಲ್ಲ ಸತ್ಯವೇದದಲ್ಲಿ ಬರೆದಿರೋದು. ಒಂದು ಹೆಣ್ಣು ಮಗು ಮುಸುಕು ಹಾಕೊಂಡು ದೇವರ ಹತ್ರ ಕೂತ್ಕೊಂಡು ಕೇಳುವಾಗ ಅಲ್ಲಿ ಶ್ರದ್ಧೆ, ಭಯ, ಭಕ್ತಿ, ವಿನಯಗಳು ಬರುತ್ತದೆ. ಆಗ ಯಾವ ಗಂಡಸರು ಕೆಟ್ಟೋಗೋದಿಲ್ಲ. ಆಲೆಗಳಲ್ಲಿ ಕೆಟ್ಟೋಗೋದಕ್ಕೆ ನೀವೇ ಕಾರಣ. ಮುಸುಕು ಹಾಕೊಂಡು ಭಕ್ತಿಯಿಂದ ಇದ್ರೆ ಯಾರು ನಿಮ್ಮನ್ನು ನೋಡೋದಿಲ್ಲ. ಕೆಟ್ಟ ರೀತಿಯಲ್ಲಿ ನೋಡೋದಕ್ಕೆ ನೀವು ಆಸ್ಪದ ಕೊಡಬೇಡ್ರಿ. ಯಾಕಂದ್ರೆ ನಿಮ್ ಬೈಬಲಲ್ಲಿ ಹೇಳುತ್ತದೆ, ಒಬ್ಬ ಪ್ರವಾದನೆ ಮಾಡೋಕ್ಕಾಗಲಿ ಪ್ರಾರ್ಥನೆ ಮಾಡುವ ಹೆಂಗಸು ಮುಸುಕು ಹಾಕಿಕೊಳ್ಳದೆ ಮಾಡಬಾರ್ದು. ಅಕಸ್ಮಾತ್ ಹಾಕೊಳ್ಳಿಲ್ಲ ಅಂದ್ರೆ ತಲೆ ಬೋಡ್ಸ್ಕೊಂಡು ಬಂದು ಕೂತ್ಕೊಂತ ಸತ್ಯವೇದ ಹೇಳುತ್ತದೆ. ಆದ್ರಿಂದ ಇವತ್ತು ನೀವು ಯಾವ ಆಲಯಕ್ಕೆ ಹೋಗ್ತೀರಿ ಅಂತ ನಾನು ಕೇಳಕ್ ಹೋಗಲ್ಲ. ನೀವು ಯಾವ ರೀತಿ ನಡೀತಾ ಇದ್ದೀರಾ, ಯಾಕಂದ್ರೆ ನಿನ್ನನ್ನು ಆಲಯದಲ್ಲಿ ಸೇವಕರು ನೋಡ್ತಾರೆ, ಪಾಸ್ಟರ್ ನೋಡ್ತಾರೆ, ಅವ್ರು ನೋಡ್ತಾರೆ ಅಲ್ಲ. ಯೇಸು ಕ್ರಿಸ್ತನ್ ನಿನ್ನ ನೋಡ್ತಿದ್ದಾನೆ. ಯೇಸು ಕ್ರಿಸ್ತನ್ ನಿನಗಾಗಿ ಪ್ರಾಣ ಕೊಟ್ಟ ದೇವರು. ಆತನು ಬಲಪಾರ್ಶ್ವದಲ್ಲಿ ರೋಮ 8:34 ಆತನ ಬಲಪಾರ್ಶ್ವದಲ್ಲಿ ನಿಮ್ಗೋಸ್ಕರ ಬೇಡ್ತಾ ಇದ್ದಾನೆ. ಆತನ ಸುಮ್ಮನೆ ಇಲ್ಲ. ಆದ್ರೆ ನೀವು ಯಾಕೆ ಬೇಡ್ತಾ ಇಲ್ಲ? ನೀವು ಯಾಕೆ ಇನ್ನು ಗೊಣಗ್ತಾ ಇದ್ದೀರಾ? ಇನ್ನು ಜನಗಳನ್ನ ಯಾಕೆ ಯಾಮಾರಿಸ್ಕೊಂಡು ಸುತ್ತಾ ಇದ್ದೀರಿ? ಯಾಕೆ ಬಡ್ಡಿಗಳು ತಗೊಳ್ತಾ ಇದ್ದೀರಿ? ಯಾಕೆ ಸಭೆಗಳಲ್ಲಿ ಬಡ್ಡಿಗಳಲ್ಲಿ ಜೀವಿಸ್ತಾ ಇದ್ದೀರಿ? ನಿಮ್ಮ ಕೈ ಕೊಡೋ ಕೈ ಆಗಿರಬೇಕು, ತೆಗೆದುಕೊಳ್ಳೋ ಕೈ ಆಗಿರಬಾರ್ದು. ಪರಲೋಕದಲ್ಲಿ ಕೇಳಬೇಕು, ದೇವ್ರು ಕೊಡ್ತಾರೆ, ಆಗ ನೀನ್ ಜನರಿಗೆ ಕೊಡೋ ಕೈ ಆಗಿರ್ಬೇಕು. ಪ್ರತಿಯೊಬ್ಬ ಮಕ್ಕಳು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಯಾವ ಒಂದು ದರಿದ್ರ ಬರ್ತಾ ಇರ್ಲಿಲ್ಲ. ಆದಾಮ್ಗೆ ಹೇಳಿದ್ರು, ನೀನು ಬೆವರು ಸುರಿಸಿ ನಿನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು. ಯಾಕೆ ಎಲ್ಲರೂ ಮರ್ತೋಗ್ಬಿಟ್ಟಿದ್ದೀರಾ? ಯಾಕೆ ಇದನ್ನೆಲ್ಲ ನೀವು ಪಾಲಿಸ್ತಾ ಇಲ್ಲ? ನೀವೆಲ್ಲರೂ ಇವತ್ತು ನಿನ್ನ ಶರೀರವನ್ನೇ ನೀನೇ ಹಾಳು ಮಾಡ್ಕೊಂತ ಇದೀಯಾ. ಒಬ್ಬ ಮನುಷ್ಯನು ಕೆಲಸ ಮಾಡ್ಕೊಂಡು ಸೇವೆ ಮಾಡಿದ್ರೆ ಅವ್ರ ಹೆಂಡತಿ ಮಕ್ಕಳು ಸಂತೋಷವಾಗಿರ್ತಾರೆ. ಈ ಜಾಗದಲ್ಲಿ ಸತ್ಯವೇದ ಏನ್ ಹೇಳ್ತಾ ಅದನ್ನು ಮಾತ್ರ ಗಮನಿಸ್ರೆ. ಮನುಷ್ಯನ ಮಾತನ್ನ ಕೇಳಬೇಡ. ಬಿದ್ದೋಗಿರುವ ಲೂಸಿಫರ್ ಮಾತು ಕೇಳಬೇಡ. ಬಿದ್ದೋಗಿರೋ ಸೈತಾನ ಕುತಂತ್ರಗಳನ್ನ ಕೇಳಬೇಡ. ಯಾವಾಗಲೂ ಬಲಿಪೀಠದಲ್ಲಿ ಯೇಸು ಕ್ರಿಸ್ತನು ಮಾತನಾಡುವಾಗ ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತದೆ. ದಿಢೀರ್ ಎಂಬುದಾಗಿ ಒಂದು ಕತ್ತಲೆ ನುಸುಳಲು ಪ್ರಾರಂಭಿಸುತ್ತದೆ. ಆಗ ಮನುಷ್ಯನು ಮಾತನಾಡುತ್ತಾನೆ. ಆದ್ರೆ ದೇವರ ವಾಕ್ಯ ಮಾತಾಡಿದ್ರೆ ಯಾವ ದುಷ್ಟ ಶಕ್ತಿಗಳು ನಿಮ್ಮನ್ನ ಮುಟ್ಟಕ್ಕಾಗಲ್ಲ. ಈಗಾಗಲೇ 33ನೇ ವರ್ಷ ಆಗ್ತಾ ಇದೆ, ನನ್ಗೆ ಇಂಜೆಕ್ಷನ್ ಮಾತ್ರ ಇನ್ನು ನನ್ನ ಶರೀರದಲ್ಲಿ ಯಾಕೆ ತಗೊಂಡಿಲ್ಲ ಅಂದ್ರೆ ದೇವರ ವಾಕ್ಯ ನನಗೆ ಪರಮ ವೈದ್ಯನು ಯೇಸು ಕ್ರಿಸ್ತನಾಗಿದ್ದಾನೆ. ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನಾವು ಇವಾಗ ಇಷ್ಟು ಚೆನ್ನಾಗಿ ಬೋಧನೆ ಮಾಡ್ತೀವಿ ಅಂತ ನಮ್ಮನ್ನ ದೇವರಾಗಿ ಮಾಡಕ್ ಹೋಗ್ತೀರಾ? ಅದೇ ತಪ್ಪು ಮಾಡ್ತಾ ಇರೋದು. ನನ್ನನ್ನ ಹಿಂಬಾಲಿಸಬೇಡ, ಪಾಸ್ಟರ್ ಲೀಬನ್ ಗೌಡನ ಹಿಂಬಾಲಿಸಬೇಡ. ನನ್ನಲ್ಲಿ ಬರುವಂತ ದೇವರ ವಾಕ್ಯವನ್ನು ಹಿಂಬಾಲಿಸು. ಆಗ ನೀನು ಬಿದ್ದೋಗೋದಿಲ್ಲ. ಇಲ್ಲಿ ಕೇಳುತ್ತಿರುವ ಜನಾಂಗಗಳೇ, ಈಗಲಾದರೂ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಈಗಲಾದರೂ ದೇವರು ನಿಮ್ಮನ್ನು ಭದ್ರಪಡಿಸಲು ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ?
ಓ ನಿಮ್ಮ ಮೆಸೇಜ್ ಬಂದರೆ ಸಾಕು ನಾವು ಕೂತ್ಕೊಂಡು ಕೇಳ್ತೀವಿ ಅಂತೀರಿ. ಕೇಳೋದು ದೊಡ್ಡದಲ್ಲ. ಎಷ್ಟು ಜನ ನಡೀತಾ ಇದ್ದೀರಿ, ಯಾರು ವಾಕ್ಯವನ್ನು ಓದಕ್ಕೆ ಮುಂದುವರಿಸ್ತೀವಿ. ಹೊಸ ವರ್ಷ ಬಂದಿದೆ ರೀ, ಸಂತೋಷನೇ. ಎಷ್ಟು ಜನ ಕೈಯಲ್ಲಿ ಬೈಬಲ್ ಇಟ್ಕೊಂಡಿದ್ದೀರಿ? ಇಲ್ಲಿ ನೋಡಿ, ಎಲ್ಲರೂ ಕೂತ್ಕೊಂಡಿದ್ದೀರಿ, ಒಬ್ಬರ ಕೈಯಲ್ಲಿ ಬೈಬಲ್ ಇಲ್ಲ. ಏನು ಪ್ರಯೋಜನ? ಎಷ್ಟು ಬಡ್ಕೊಂಡು ನಾವು ಒಂದು ದಿವಸ ಭೂಮಿ ಬಿಟ್ಟು ಹೋಗ್ತೀವಿ. ಆದರೆ ಯಾಕೆ ನಿಮ್ಮ ಕೈಯಲ್ಲಿ ಸತ್ಯವೇದ ಬರಲಿಲ್ಲ? ಸತ್ಯದ ಪ್ರಕಾರ ಯಾಕೆ ಗಮನ ಇಡ್ತಲ್ಲ? ಯಾಕಂದರೆ ಸತ್ಯವನ್ನು ಹೇಳ್ರಿ, ಸತ್ಯ ಬಿಡುಗಡೆ ಕೊಡುತ್ತದೆ ಎಂಬುದಾಗಿ ಯೋಹಾನ 8:32 ಹೇಳ್ತಾ ಐತೆ. ಆದ್ರಿಂದ ನೀವು ಮೊದಲು ಬೈಬಲ್ ತೆಗೆದುಕೊಂಡ್ಬಿಡಿ ಕೈಯಲ್ಲಿ. ಯಾರಾದ್ರೂ ಇಲ್ಲಿ ತಗೊಂಡಿಲ್ಲ, ಹೊಸಬರು ಯಾರಾದ್ರೂ ಕೇಳ್ತಾ ಇದ್ರೆ ಈಗಲೇ ಹೋಗಿ ಅಂಗಡಿಗೆ ಹೋಗಿ ಮೆಸೇಜ್ ಆದ್ಮೇಲೆ ನಾಳೆ ದಿನ ಬೆಳಗ್ಗೆ ಹೋಗಿ ಬೈಬಲ್ ತಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ರಿ. ಯಾಕೆ ದೇವ್ರು ನಿಮ್ಮನ್ನ ಮುಟ್ಟಲ್ಲ? ಯಾಕೆ ದೇವ್ರು ನಿಮ್ಮನ್ನ ನಡೆಸಲ್ಲ? ಪ್ರತಿಯೊಂದು ಹೆಜ್ಜೆಯು ದೇವ್ರು ನಡೆಸ್ತಾನೆ, ದೇವ್ರು ನಿಮ್ಮನ್ನ ಬೆಳೆಸ್ತಾನೆ, ದೇವ್ರು ನಿಮ್ಮಲ್ಲಿ ಕೂತ್ಕೊಂಡು ತಿಂತಾನೆ, ದೇವ್ರು ನಿಮ್ಗೆ ಆರೋಗ್ಯವನ್ನು ಕೊಡ್ತಾನೆ. ನಿಮ್ಮೆಲ್ರಿಗೂ ಗೊತ್ತು, ಪ್ರಪಂಚದಲ್ಲಿ ಯಾವ ದೇವರು ಎದ್ದಿಲ್ಲ. ಯೇಸು ಕ್ರಿಸ್ತನೊಬ್ಬನು ಮಾತ್ರನೇ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರಾಣ ಸ್ನೇಹಿತರು ಯಾರು ಇಲ್ಲ, ಯೇಸು ಕ್ರಿಸ್ತನೊಬ್ಬನೇ. ಹಲ್ಲೆಲೂಯಾ. ಪ್ರಾಣ ಕೊಡುವ ದೇವರು ಯಾರು ಇಲ್ಲ, ಯೇಸು ಕ್ರಿಸ್ತನೊಬ್ಬನೇ. ಆತನು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಬಂದನು. ಹಲ್ಲೆಲೂಯಾ. ಯಾಕೆ ದೇವರು ಪ್ರಾಣಿ ರೂಪದಲ್ಲಿ ಬರಬಾರ್ದು? ಪ್ರಾಣಿಗಳನ್ನು ರಕ್ಷಿಸೋದಕ್ಕೆ ಇಲ್ಲ. ಪ್ರಾಣಿ ರೂಪದಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ, ಪ್ರಾಣಿಗಳು ಯಾವ ತಪ್ಪು ಮಾಡಲಿಲ್ಲ. ಆಕಾಶ ಭೂಮಿ ಎಲ್ಲ ಸೃಷ್ಟಿಗಳು, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲವೂ ಯೇಸು ಮಾತನ್ನ ಕೇಳ್ತಾ ಇದೆ. ಮನುಷ್ಯನು ಮಾತ್ರ ದಾರಿ ತಪ್ಪಿ ಹೋಗಿದ್ದಾನೆ. ಅದಕ್ಕೆ ಮನುಷ್ಯ ರೂಪದಲ್ಲಿ ಬಂದು ಹೇಳಿದ್ರೆ ಮನುಷ್ಯನು ತಿಳಿದುಕೊಳ್ಳುತ್ತಾನೆಂಬುದಾಗಿ ಯೇಸು ಕ್ರಿಸ್ತನು ಭೂಮಿಗೆ ಬಂದನು. ಆದರೆ ಯೋಹಾನ 1:10 ನಾವು ನೋಡುವಾಗ ಯಾರು ಆತನನ್ನು ಸ್ವೀಕಾರ ಮಾಡಕ್ಕೆ ಸಿದ್ಧ ಇರಲಿಲ್ಲ, ಯಾರು ಆತನನ್ನು ನಂಬೋದಿಕ್ಕೆ ಸಿದ್ಧವಾಗಿರಲಿಲ್ಲ. ಇಲ್ಲಿರುವಂತ ಜನಾಂಗಗಳು ನೋಡಿ, ಇವತ್ತು ಸಭೆಗಳೆಲ್ಲ ಏನು ನಡೀತಾ ಇದೆ, ನಾಟ್ಯವಾಡುತ್ತಾರೆ, ಅದ್ರ ಭಯ ಇಲ್ಲ, ಹಾಡ್ತಾರೆ, ಆ ಹಾಡಿನ ಅರ್ಥ ಗೊತ್ತಿರೋಲ್ಲ. ಈ ಜಾಗದಲ್ಲಿ ಹಾಡುವಾಗ ನಿನ್ನ ಮೈ ಮರೆತು ಹಾಡಬೇಕು, ಆಗ ನಿನ್ನ ಶರೀರದಲ್ಲಿ ಸೌಖ್ಯ ಉಂಟಾಗುತ್ತದೆ. ಇವತ್ತಿನ ದಿನ ನೀವು ಏನು ಇಲ್ಲ ಅಂದ್ರೂ ಕೂಡ ಆಸ್ಪತ್ರೆಗೆ ಹೋಗ್ರಿ. ಒಂದು ಕಾಲದಲ್ಲಿ ನೀವು ಏನೋ ಆರೋಗ್ಯ ಕೆಟ್ಟೋಗಿದ್ರು ಕೂಡ ಆ ಡಾಕ್ಟರ್ ಕೈ ಮುಟ್ಟಿ ಹೇಳ್ತಾ ಇದ್ರು, ನಿನಗೇನಿಲ್ಲ ಹೋಗಿ ಮಗಳೇ, ನಿನ್ಗೇನು ಇಲ್ಲ ಹೋಗು ಮಗನೇ ಅಂತ ಇದ್ರು. ಆದ್ರೆ ಈಗ ಮುಟ್ಟಿದ ತಕ್ಷಣ ಮೇಲಿಂದ ಕೆಳಗಡೆವರೆಗೂ ನೀವು ಚೆಕಪ್ ಮಾಡ್ಬೇಕಂತ ಹೇಳಿ ಇರೋ ಭಯ ಹುಟ್ಟಿಸ್ಬಿಟ್ಟು ನೀವು 10 ವರ್ಷ ಇರೋರು 5 ವರ್ಷಕ್ಕೆ ನೀವು ಸತ್ತೋಗೋ ತರ ಮಾಡ್ಬಿಡ್ತಾರೆ. ಆದ್ರೆ ಒಂದು ಮಾತ್ರ ನಿಜ, ಯೇಸು ಕ್ರಿಸ್ತನೊಬ್ಬನೇ ನಿನಗೆ ಸೌಖ್ಯವನ್ನು ಕೊಡಲು ಸಾಧ್ಯ. ಆತನ ಬಾಸುಂಡೆಗಳಿಂದ 1 ಪೇತ್ರ 2:24 ಹೇಳುತ್ತದೆ, ಆತನು ಕಂಬವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಾವು ಸ್ವಸ್ಥರಾಗುತ್ತೇವೆ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಹೊಸ ವರ್ಷದಲ್ಲಿ ನಿಮ್ಮ ಮುಖಗಳಲ್ಲಿ ಕಳೆನೇ ಇಲ್ವೇ? ನಿಮ್ಮ ಮುಖಗಳೆಲ್ಲ ದೆವ್ಗಳ ತರ ಇದೆ, ಎಲ್ಲ ಉಮ್ಮಂತ ಬೊಮ್ಮಂತ ಕೂತಿದ್ದೀರಾ. ಯಾವಾಗ ನೀವು ದೇವ್ರಿಗೆ ಒಪ್ಪಿಸ್ತೀರಾ? ಯಾವಾಗ ದೇವ್ರ ಕಡೆ ಬರ್ತೀರಾ? ಯಾವಾಗ ದೇವ್ರ ಮಾತಿಗೆ ಬೆಲೆ ಕೊಡ್ತೀರಾ? ನಮ್ಮ ಆಯಸ್ಕಾಲಗಳು ಮುಗಿತಾ ಬರ್ತಾ ಇದೆ. ನಮ್ಮೆಲ್ಲರಿಗೂ ಒಂದೊಂದು ವಯಸ್ಸಾಗ್ತಾ ಇದೆ. ಎಷ್ಟೋ ಜನರಿಗೆ ಮದುವೆ ಆಗಿದೆ, ಎಷ್ಟೋ ಜನರಿಗೆ ಮದುವೆ ಆಗಲಿಲ್ಲ, ಎಷ್ಟೋ ಜನರಿಗೆ ಮಕ್ಕಳಾಗಿದೆ, ಎಷ್ಟೋ ಜನರಿಗೆ ಮಕ್ಕಳಾಗಲಿಲ್ಲ. ಆದ್ರೆ ಒಂದು ಸಂತೋಷ ಏನಂದ್ರೆ, ನಾವು ದೇವರ ಹತ್ರ ಮೊರೆ ಇಡುವಾಗ ಆತನು ಮದುವೆ ಮಾಡಿಸ್ತಾನೆ, ಆತನು ಸರಿ ಬೀಳುವ ಜೋಡಿಯನ್ನು ಕೊಡುತ್ತಾನೆ, ಆತನು ನಮ್ಮ ಎಲ್ಲ ತರದ ರೋಗಗಳನ್ನು ನಮಗೆ ಬಿಡುಗಡೆಯನ್ನು ಕೊಡ್ತಾನೆ. ನಮ್ಗೆ ಆತನು ಒಬ್ಬನೇ ನಮ್ಮನ್ನು ನಡೆಸುವವನಾಗಿದ್ದಾನೆ. ಈಗಲೂ ಕೂಡ ನೀವು ಬರುತ್ತಿರುವಾಗ ಅನೇಕ ದೃಶ್ಯಗಳನ್ನ ನೀವು ನೋಡಿದ್ರೆ, ಇವತ್ತಿನ ದಿನ ಬ್ಯಾಂಗ್ಳೂರ್ ಪಟ್ಟಣ ನೀವು ನೋಡುವಾಗ ಭಯಂಕರವಾದ ಜನಗಳು ತುಂಬಿದ್ದಾರೆ. ಯಾವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತೋ ಎಲ್ಲ ಜನಾಂಗಗಳು ಇವತ್ತಿನ ದಿನ ನೀವು ನೋಡುವಾಗ ಕಮ್ಮನಹಳ್ಳಿ ಎಂಬ ಜಾಗದಲ್ಲೇ ನಾವು ಹೋಗುತ್ತಿರುವಾಗ ಆ ರಾತ್ರಿ ವೇಳೆಯಲ್ಲಿ ಪಗ್ ಅಂತ ಹೇಳಿ ಆ ಜಾಗದಲ್ಲೆಲ್ಲ ಇರುವಂತ ಎಲ್ಲ ಅನೇಕ ಹೋಟೆಲ್ಸ್ಗಳಲ್ಲಿ ನೋಡುವಾಕಂದ್ರೆ ಎಲ್ಲ ಡಿಂಗ್ ಡಾಂಗ್ ಬೆಲ್ಗಳು ಅಲ್ಲಿ ಬಂದು ಓಡಾಡ್ತಾ ಇರ್ತವೆ. ಬಟ್ಟೆಗಳು ಕೂಡ ಸರಿಗೆ ಹಾಕೊಳ್ಳಲ್ಲ. ಯೋಚನೆ ಮಾಡಿ ನೋಡ್ರೆ, ನಮ್ಮ ಬ್ಯಾಂಗ್ಳೂರನ್ನ ಕೆಡಿಸೋದಕ್ಕೆ ಎಲ್ಲ ದೇಶದಿಂದ ಬರುತ್ತಿದ್ದಾರೆ. ಆದ್ರೆ ನಾವು ನೀವು ಕೆಟ್ಟೋಗ್ಬಾರ್ದು. ಕಾರಣ ಏನಂದ್ರೆ, ನಮ್ಮಲ್ಲಿ ವಾಸ ಮಾಡುವ ದೇವನು ಪರಿಶುದ್ಧನು. ನಾವು ಪರಿಶುದ್ಧರಾಗಿ ನಡ್ಕೊಳ್ಬೇಕು, ಪರಿಶುದ್ಧದಲ್ಲಿ ಜೀವಿಸಬೇಕು, ನಾವು ದೋಷವಿಲ್ಲದೆ ಜೀವಿಸಬೇಕು. ನಾವು ಪಾಪ ಪರಿಹಾರಕ್ಕಾಗಿ ಆತನ ಯಜ್ಞ ಒಂದೇ,
ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನೊಬ್ಬನೇ ಬಲಿಯಾದನು. ಯೇಸು ಕ್ರಿಸ್ತನೊಬ್ಬನೇ ನಮ್ಮ ಜೀವಿತದಲ್ಲಿ ಒಂದು ವಿಶೇಷವಾಗಿರುತ್ತಾನೆ. ಯಾಕಂದ್ರೆ ಆ ಕಾಲದಲ್ಲಿ ತಂದೆಯಾದ ದೇವರು ನಮ್ಮನ್ನು ನಡೆಸ್ಕೊಂಡು ಬಂದರು. ಅದಾದ ನಂತರ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ನಮ್ಮನ್ನು ನಡೆಸಿದನು. ಈಗ ಯೇಸು ಕ್ರಿಸ್ತನು ಹೋಗಿ ನಮ್ಮಲ್ಲಿ ಪರಿಶುದ್ಧಾತ್ಮ ಅಭಿಷೇಕದಲ್ಲಿ ತುಂಬಿಸಿದ್ದಾನೆ. ಎಲ್ಲವನ್ನ ತಿಳಿಸ್ತಾ ಇದ್ದಾನೆ, ಎಲ್ಲವನ್ನ ಬೋಧಿಸ್ತಾ ಇದ್ದಾನೆ. ಆದ್ರೆ ನಾವು ಅದನ್ನ ಕೇಳೋದಕ್ಕೆ ಸಿದ್ಧವಾಗಿಲ್ಲ. ಆದ್ರೆ ಇವತ್ತು ನೀನು ಕೇಳುವುದಾದ್ರೆ, ಇವತ್ತು ನೀನು ನಂಬುದಾದ್ರೆ ದೇವರ ಮಹಿಮೆಯನ್ನು ಕಾಣಲು ಸಾಧ್ಯ. ಈಗೋ ನೀನು ಕೇಳುತ್ತಿರುವ ರೋಗಿಯೇ, ನೀನು ಭಯಪಡಬೇಡ. ದೇವರನ್ನು ಕೂಗು. ಈ ಒಳಲ್ಲಿ ನೀನು ಎದ್ದು ನಡೀತೀಯ. ನೀನು ದೇವರನ್ನು ಕೂಗು, ನಿನ್ಗೆ ಕಿವಿ ಕೇಳಿಸುತ್ತದೆ. ನೀನು ದೇವರನ್ನು ಕೂಗು, ಕಣ್ಣನ್ನು ದೇವರು ತೆಗಿತಾರೆ. ನೀನು ದೇವರನ್ನು ಕೂಗು, ನಿನ್ನ ಕಾಲುಗಳು ನೆಟ್ಟಗಾಗುತ್ತದೆ. ನೀನು ದೇವರನ್ನು ಕೂಗು, ನಿನ್ನ ಕುಟುಂಬಗಳು ಒಡೆದೋಗಿರೋದು ಒಂದಾಗುತ್ತದೆ. ಹೋಗು, ನಿನ್ನ ಹೆಂಡತಿಗೆ ಅಧಿಕಾರವಾದ ನಿನ್ನ ಹೆಂಡತಿ ಬಿಟ್ಟೋಗಿದ್ರೆ ಕರ್ಕೊಂಡ್ ಬಾ. ಯಾಕಂದ್ರೆ ದೇವರು ಕೊಟ್ಟಂತ ಸರಿ ಬೀಳೋ ಜೋಡಿಯನ್ನು ನೀನೇ ಬೇರೆ ಮಾಡ್ಕೋಬೇಡ. ಏನೋ ಕೋಪಗಳು ಬರ್ತವೆ, ರಗಳೆ ಆಗ್ತವೆ, ಜಗಳ ಆಗ್ತವೆ. ಆದ್ರೆ ಸಮಾಧಾನ ಮಾಡಿ ಕರ್ಕೊಂಡು ಬಂದು ಬಾಳ್ವೆ ನಡೆಸು. ಯಾಕಂದ್ರೆ ಸಮಯ ಮುಗೀತಾ ಇದೆ. ಕಾಲಗಳನ್ನು ವ್ಯರ್ಥ ಮಾಡಬೇಡಿರಿ, ಸಮಯಗಳನ್ನು ವ್ಯರ್ಥ ಮಾಡಬೇಡ್ರಿ. ಯೇಸು ಸ್ವಾಮಿ ಬರುತ್ತಿರುವಾಗ ನೀವು ಶುದ್ಧರಾಗಿ ಕಾಣಿಸಿಕೊಳ್ಳಬೇಕು. ಈಗ ಆತನು ಖಂಡಿತವಾಗಿ ಬರುತ್ತಾನೆ. ನೀವು ನಂಬ್ತಿರೋ ಇಲ್ವೋ, ಆತನು ಖಂಡಿತ ಬರುತ್ತಾನೆ. ಆತನು ಯಾವ ರೀತಿ ಬರುತ್ತಾನಂದ್ರೆ ನಿಮ್ಮೆಲ್ರಿಗೂ ಗೊತ್ತು. ಅವಾಗೆಲ್ಲ ಸಮಾಧಾನ ಪ್ರಭು. ಈಗ ಆತನು ಜಡ್ಜ್ಮೆಂಟ್ ಅಲ್ಲಿ ನಿಂತ್ಕೊಳ್ತಾರೆ. ಆತನು ತೀರ್ಪಿನಾಗಿ ಬರುತ್ತಾನೆ. ಆಗ ಯಾವ ಕಾಂಪ್ರಮೈಸ್ ಇರೋದಿಲ್ಲ. ಯಾವ ವಿಧವಾದ ವಾಕ್ಯಗಳಿರೋದಿಲ್ಲ. ಆದ್ರಿಂದ ಈಗ ನಿಮ್ಗೆ ಟೈಮ್ ಸಿಕ್ಕಿದೆ. ಈ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಳಬೇಡ್ರಿ. ರಾತ್ರಿ ಮೃತಪಟ್ರೆ ನೀನು ಎಲ್ಲೋಗ್ತೀಯಮ್ಮ? ರಾತ್ರಿ ಸತ್ರೆ ನೀನು ಎಲ್ಲೋಗ್ತೀಯ ಮಗನೇ? ಇವತ್ತು ತೀರ್ಮಾನ ತೆಗೆದುಕೋ. ಕುಡ್ಕೊಂಡು ನಿನ್ನ ಶರೀರ ಹಾಳು ಮಾಡಿದ್ಯಾ? ಸಿಗರೇಟ್ ಸೇರ್ತಾ ನಿನ್ನ ಶರೀರದಲ್ಲಿ ಕ್ಯಾನ್ಸರ್ ಬಂದಿದೆ. ಈಗಲಾದ್ರೂ ಮಾನಸಾಂತರ ಪಡು. ಪಾನ್ ಪಾರ ಹಾಕಿ ಬಾಯೆಲ್ಲ ಕ್ಯಾನ್ಸರ್ ಬಂದಿದೆ, ಬಿಸಾಕು. ಗೌರ್ಮೆಂಟ್ಗಳು ಏನೇ ಮಾಡಿದ್ರು ಅದು ಬಂದು ನೀವು ಅದನ್ನು ಯೋಚನೆ ಮಾಡಬೇಡ. ನಿನಗಾಗಿ ಒಬ್ಬ ಗೌರ್ಮೆಂಟ್ ಅಧಿಕಾರ ಪರಲೋಕದಲ್ಲಿದ್ದಾರೆ. ಹಲ್ಲೆಲೂಯಾ. ಗೌರ್ಮೆಂಟ್ಗಳು ಯಾವತ್ತೂ ಅಷ್ಟೇ, ಎಷ್ಟೋ ಪ್ರಯತ್ನ ಪಟ್ಟರು ಜನಗಳು ಮಾರಲಿಲ್ಲ. ಅವ್ರೇನ್ ಮಾಡಕ್ಕಾಗುತ್ತದೆ? ನಾವೇ ಗೌರ್ಮೆಂಟ್ ಅಲ್ಲವಾ ಸೇರ್ಕೊಂಡು ಒಂದು ಒಳ್ಳೆ ತಗೊಂಡ್ಬರ್ಬೇಕು ಭೂಮಿಗೆ. ಯೋಚನೆ ಮಾಡಿ ನೋಡ್ರೆ, ಈ ಇಂಟರ್ನೆಟ್ ನಲ್ಲಿ ಕೇಳುತ್ತಿರುವ ಜನಾಂಗಗಳಾಗಿರಲಿ, ಈ ಟಿವಿ ಮುಖಾಂತರ ಕೇಳುತ್ತಿರುವ ಜನಾಂಗಗಳಾಗಿರಲಿ, ಅಥವಾ ಒಂದು ಸಿಡಿ ಮುಖಾಂತರ ಕೇಳುತ್ತಿರುವ ಜನಾಂಗಗಳಾಗಲಿ, ಕೇಳ್ತಾ ಇದ್ರು ಕೂಡ ನಿಮ್ಗೆ ಕಿವಿ ಕೇಳಲ್ಲ. ಬೈಬಲ್ ಹೇಳುತ್ತದೆ, ಕಿವಿ ಉಳ್ಳವನು ಕೇಳಲಿ. ಹಲ್ಲೆಲೂಯಾ. ಸಭೆಯಲ್ಲಿ ಎಲ್ರಿಗೂ ಕಿವಿ ಇರಲ್ಲ. ಇವಾಗ ಟಿವಿ ನೋಡ್ತಾ ಇದ್ರಿ, ನಿಮ್ಗೆ ಯಾರಿಗೂ ಕಿವಿ ಇರಲ್ಲ. ಯಾಕಂದ್ರೆ ನಿಮ್ ಗಮನ ಎಲ್ಲ ಇರ್ತದೆ. ಈಗ ನೋಡಿ, ಯಾವಾಗ ಮೆಸೇಜ್ ಮುಗಿಯುತ್ತೋ ಟಕ್ ಅಂತ ನಿಮ್ ಕೈಯಲ್ಲಿ ರಿಮೋಟ್ ಕಾಲ್ ಬಂದು ಅನ್ಯಾಯ ಅಕ್ರಮಗಳನ್ನ ನೋಡ್ತಾ ಇರ್ತೀರಾ. ದೇವರ ಕಡೆಗೆ ತಿರುಗಿಕೊಳ್ಳಿರೆ. ದೇವರ ನಿನ್ನ ಜೊತೆಯಲ್ಲಿ ವಾಸ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವ್ರು ನಿಮ್ಮ ಜೊತೆಯಲ್ಲಿ ಊಟ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವ್ರು ನಿಮ್ಗೆ ಆರೋಗ್ಯವನ್ನು ಕೊಡಲು ಇಷ್ಟಪಡ್ತಾ ಇದ್ದಾನೆ. ಈಗೋ ಇಲ್ಲಿ ನಾವು ಕೇಳುತ್ತಿರುವಂತ ಜನಾಂಗಗಳೇ ಪಾಪಗಳನ್ನು ಬಿಟ್ಟು ಹೊರಗಡೆ ಬಾ. ದ್ವೇಷ ಇಟ್ಕೋಬೇಡ, ಆಕ್ರೋಶ ಇಟ್ಕೋಬೇಡ. ಏನೋ ಮನೆಗಳಲ್ಲಿ ಜಗಳ ನಡೆದೋಯ್ತು, ಮರ್ತು ಬಿಡು. ಒಬ್ಬರನ್ನೊಬ್ರು ಕೈ ಕೊಟ್ಟು ಕ್ಷಮಿಸ್ಬಿಡು. ಹೊಸ ವರ್ಷ, ಹಲ್ಲೆಲೂಯಾ, ಹೊಸ ಜೀವನ ಪ್ರಾರಂಭಿಸ್ಬಿಡು. ಈಗ ನೋಡಿ, ಈ ತಿಂಗಳಲ್ಲಿ ನೀವು ಎಲ್ಲರೂ ನೋಡ್ತಾ ಇದ್ದೀರಿ, 31ನೇ ತಾರೀಕಿಂದ ಈ ಒಂದೆರಡು ವಾರದಲ್ಲಿ ಎಷ್ಟೊಂದು ಭಯಂಕರ ಘಟನೆ ನಡೆದು ಬಿಟ್ಟಿದೆ. ನೀವೆಲ್ರಿಗೂ ಗೊತ್ತು ಯಾವ ರೀತಿ ಎಲ್ಲ ಜನಗಳು ಸತ್ತೋಗಿದ್ದಾರೆ. ಯಾವ ರೀತಿ ಆ ಏರೋಪ್ಲೈನ್ ಬಿದ್ದು 162 ಜನ ಹೇಗೆ ಧ್ವಂಸ ಆದ್ರು. ಜಾವ ಎಂಬ ಒಂದು ಸಮುದ್ರದಲ್ಲಿ ಅದು ಇಂಡೋನೇಷ್ಯಾದ ಒಂದು ಏರೋಪ್ಲೈನ್ ಬಿದ್ದಿರೋದು ನಿಮ್ಗೆ ಗೊತ್ತಿದೆ. ಸೊ ಯಾವ ರೀತಿ ಎಲ್ಲ ಇವತ್ತು ಇನ್ನೂ ಏನೇನು ಅಡಚಣೆ ಆಗುತ್ತೋ ಗೊತ್ತಿಲ್ಲ. ಇವತ್ತು ನಾವು ಕೇಳ್ತಾ ಇದ್ದೀವಿ, ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಯೋಚನೆ ಮಾಡಬೇಡ. ಯೋಚನೆಗಳು ದೇವ್ರ ಹತ್ರ ಒಪ್ಪಿಸ್ಬೇಡು. ನಾವೆಲ್ಲರೂ ಕೈಗಳನ್ನು ಜೋಡಿಸ್ಕೊಳ್ಳೋಣ. ಅಕ್ಕಪಕ್ಕದಲ್ಲಿ ಹಂಗೆ ನೋಡಿ, ಎಲ್ಲರೂ ತುಂಬಾ ಶ್ರದ್ಧೆಯಿಂದ ಕೇಳಿದ್ದೀರಿ. ಖಂಡಿತ ಇವತ್ತೊಂದು ಅದ್ಭುತ ಆಗಿದೆ. ನಿಮ್ಮ ಮನಸ್ಸುಗಳು ಬದಲಾವಣೆ ಆಗಿದೆ. ನಿಮ್ಮ ಶರೀರದಲ್ಲಿ ಒಂದು ಬದಲಾವಣೆ ಆಗಿದೆ. ನಿಮ್ಮ ವೇಷಭೂಷಣಗಳು ಬದಲಾವಣೆ ಆಗಿದೆ. ಯೇಸು ಕ್ರಿಸ್ತನು ಹೇಗೆ ಭೂಮಿಯಲ್ಲಿ ಜೀವಿಸಿದನೋ ಆ ರೀತಿ ಜನಗಳೊಂದಿಗೆ ನೀವು ಜೀವಿಸಲು ಮುಂದಾಗಿರಿ. ಯೇಸು ಕ್ರಿಸ್ತನು ಒಬ್ಬರನ್ನೊಬ್ಬರನ್ನ ಪ್ರೀತಿಸಿದನು. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪಕ್ಕದಲ್ಲಿ ಕೈ ಹಿಡ್ಕೊಳ್ಳೋಣ, ಒಗ್ಗಟ್ಟಿನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂಥ ದೇವರ, ಇಷ್ಟನವರೆಗೂ ನೀನು ಮಾತನಾಡಿದಂಥ ದೇವರ, ವಾಕ್ಯದ ಮುಖಾರ ನಮಗೆ ಸ್ಥೈರ್ಯವನ್ನು ಕೊಟ್ಟಂಥ ದೇವರ, ನಾನು ನಿನ್ನೊಂದಿಗಿದ್ದೇನೆ, ನೀನು ಭಯಪಡಬೇಡ ಅಂತ ಹೇಳಿದ್ದೀಯಾ. ನಾನು ನಿನ್ನನ್ನು ತೊರೆಯುವುದಿಲ್ಲ, ಕೈ ಬಿಡೋದಿಲ್ಲ ಅಂತ ಹೇಳಿದ ದೇವನೇ. ಅಪ್ಪ, ಇಲ್ಲಿ
ಅಪ್ಪ ನಿನ್ನ ಮಕ್ಕಳು ನಿನ್ನ ಮಕ್ಕಳು ರಾಜ. ಅಪ್ಪ ಅವ್ರನ್ನ ಕಾಪಾಡು ದೇವ. ಅಪ್ಪ ನಾವೆಲ್ಲರೂ ಪಾಪಿಗಳೆಂದು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಪಾಪಗಳನ್ನು ಸ್ವಾಮಿ ಕ್ಷಮಿಸು. ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗೆ ಮಾಡು ದೇವ. ಅಪ್ಪ ಈ ಚಾನೆಲ್ ಅಲ್ಲಿರೋ ಮಕ್ಕಳನ್ನು ಕೂಡ ಆಶೀರ್ವದಿಸು. ಎಲ್ಲಾ ಚಾನೆಲ್ಗಳಲ್ಲಿರೋ ಮಕ್ಕಳನ್ನು ಆಶೀರ್ವದಿಸು. ಇನ್ನು ಮೇಲೆ ಎಲ್ಲಾ ಚಾನೆಲ್ ಅಲ್ಲಿ ಯೇಸು ಕ್ರಿಸ್ತನೇ ನಿನ್ನ ಪ್ರೀತಿ ಎಲ್ಲಾ ಚಾನೆಲ್ ಅಲ್ಲಿ ಬರುವಂತೆ ಮಾಡು. ಯಾವುದೇ ನ್ಯೂಸ್ ಬಂದ್ರು ಒಳ್ಳೇದು ಬರೋ ತರ ಮಾಡು ದೇವ. ಕೆಟ್ಟದೆಲ್ಲ ತ್ಯಜಿಸು ದೇವ. ಅಪ್ಪ ಇವತ್ತು ದಿನ ನಾವೆಲ್ಲರೂ ಪ್ರಾರ್ಥನೆ ಮಾಡೋದ್ರಿಂದ ಸ್ವಾಮಿ ನೀನ್ ಕೇಳಿ ಇನ್ನು ಭೂಮಿಯನ್ನ ನಾಶ ಮಾಡಲಿಲ್ಲ, ಕರ್ನಾಟಕವನ್ನ ನಾಶ ಮಾಡಲಿಲ್ಲ, ಬ್ಯಾಂಗ್ಳೂರ್ ಪಟ್ಟಣವನ್ನ ನಾಶ ಮಾಡಲಿಲ್ಲ. ಇನ್ನು ಅನೇಕ ಜಾಗದಲ್ಲಿ ನೀನು ಬಂದು ಸಹಾಯ ಮಾಡ್ತಾ ಇದೀಯಾ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಗಲಭೆ ನಡೀತಾ ಇದೆ. ನಿನ್ನ ಸಮಾಧಾನ ಇಳಿದು ಬರಲೆ, ನಿನ್ನ ರಾಜ್ಯವು ಸ್ಥಾಪನೆ ಆಗಲೆ, ನಿನ್ನ ರಾಜ್ಯವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ದೇವ. ನಮ್ಮನ್ನು ಒಗ್ಗಟ್ಟಾಗಿಡು ಅಪ್ಪ. ಪ್ರಪಂಚದಲ್ಲೇ ಯೇಸುವೆ ನಿನ್ನ ಪ್ರೀತಿಯನ್ನು ಅರಿಯದ ಜನಾಂಗಗಳು ಎಷ್ಟೋ ಕೋಟಿ ಜನ ಇದ್ದಾರೆ. ಯೇಸಪ್ಪ ನಿನ್ನ ಪ್ರೀತಿಯನ್ನು ಅರಿತುಕೊಳ್ಳುವಂತೆ ಮಾಡು. ಈ ಜಾಗದಲ್ಲಿ ಕೇಳುತ್ತಿರುವ ಜನಾಂಗಗಳನ್ನು ಯೇಸಪ್ಪ ರೋಗಿಗಳಲ್ಲಿ ಕೇಳ್ತಾ ಇದ್ರೆ, ಅವ್ರಿಗೆ BP, ಶುಗರ್, ಕೊಲೆಸ್ಟ್ರಾಲ್ಸ್ ಇದ್ರೆ ಯೇಸು ನಾಮದಲ್ಲಿ ನಿನ್ನ ಬಾಸಂದಗಳಿಂದ ಸ್ವಸ್ಥವಾಗಲೆ. ನೀನು ಬಿಡುಗಡೆಯನ್ನು ಕಡು ರಾಜ್ಯ, ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕಡು ರಾಜ್ಯ. ನೀನು ಅದ್ಭುತಗಳನ್ನು ಮಾಡು ರಾಜ್ಯ. ಮಹಿಮೆ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡು ರಾಜ್ಯ. ನಿನ್ನ ಸೂಚನೆಗಳು ಎಲ್ಲೆಲ್ಲಿಯೂ ಕಂಡು ಬರುತ್ತದೆ. ಅವರು ಪಾತಾಳಕ್ಕೆ ಹೋಗದ ಹಾಗೆ, ಲೋ ಲಾರ್ಡ್ ಸೇವ್ ಫ್ರಮ್ ದ ಹೆಲ್ ಲಾರ್ಡ್, ಅವ್ರನ್ನ ಪಾತಾಳಕ್ಕೆ ಹೋಗದ ಹಾಗೆ ಪರಲೋಕದ ಮಕ್ಕಳಾಗಿ ನೀನು ಆಶೀರ್ವದಿಸು ದೇವ. ಪಾತಾಳದಿಂದ ತಪ್ಪಿಸು ದೇವ. ಓ ರಾಜ್ಯ ನಿನ್ನ ಅದ್ಭುತಗಳನ್ನು ಮಾಡು. ಸೈತಾನನ ಕುತಂತ್ರಗಳ ಯೇಸು ನಾಮದಲ್ಲಿ ಲಯವಾಗಲಿ ದೇವ. ಅದನ್ನು ಕಟ್ಟಿ ಹಾಕಿ ಬೆಂಕಿ ಹಾಕಿ, ದುಷ್ಟ ಶಕ್ತಿಗಳನ್ನು ಕಟ್ಟಿ ಹಾಕಿ ಬೆಂಕಿ ಹಾಕಿ ಭಸ್ಮ ಮಾಡಿ ಪಾತಾಳ ತಳ್ಳಿ ಅದನ್ನು ಮುಚ್ಚಿಬಿಡು ದೇವ. ಅದು ಹೇಳದೇ ಇರಲೆ. ಇನ್ನು ಮೇಲೆ ಎಲ್ಲರ ಮನಸ್ಸಿನಲ್ಲೇ ಯೇಸು 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 ಎಂದು ಉಚ್ಚರಿಸಲಿ ದೇವ. ಈಗ ನೀನು ಅದ್ಭುತವನ್ನು ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ಒಗ್ಗಟ್ಟಾಗಿಟ್ಟದಕ್ಕಾಗಿ ಸ್ತೋತ್ರ. ಶಾಂತಿ ಸಮಾಧಾನವನ್ನು ನೆಮ್ಮದಿಯನ್ನು ಕಡಿದಕ್ಕಾಗಿ ಸ್ತೋತ್ರ. ಇನ್ನು ಬರುವಂಥ ದಿವಸಗಳಲ್ಲೇ ನಿನ್ನ ಉದ್ದೇಶದಿಂದ ಎಲ್ಲರೂ ನಡೆದುಕೊಳ್ಳುವಂತೆ ಮಾಡು. ಇನ್ನು ಒಂದೊಂದು ನಿಮಿಷಗಳ ಈ ನಿನ್ನ ಮಕ್ಕಳು ಮತ್ತು ನನ್ನನ್ನು, ನಮ್ಮ ಕುಟುಂಬಗಳನ್ನು, ಅವರ ಕುಟುಂಬಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದಾನೆ. ನೀನೇ ಕೈ ಹಿಡಿದು ಮುನ್ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ವಿಮೋಚಕನು ನಮಗೆ ಆರೋಗ್ಯವನ್ನು ಕೊಟ್ಟಂತ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೆ ಒಳ್ಳೆ ಪಿತಾನೆ. ಆಮೇಲೆ ದೇವರು ನಿಮ್ಮ ಸಂಗಡ ಸದಾ ಕಾಲವು ಜೀವಿಸಲೆ. ಎಚ್ಚರಿಕೆಯಿಂದ ವಾಕ್ಯವನ್ನು ಓದುತ್ತಾ ಬೆಳೆಯೋಣ. ನಮಸ್ಕಾರ. ನಗ್ನಗ್ತಾ ಇರಿ. ಪ್ರೈಸ್ ದಿ ಲಾರ್ಡ್.